ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನಿರ್ದೇಶಕರ ಚುನಾವಣೆ 2025 ಮಳವಳ್ಳಿ ತಾಲೂಕಿನಿಂದ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಯಾಗಿ ಕೆಎಂಎಫ್ ನಿರ್ದೇಶಕ ವಿಶ್ವನಾಥ್ ರವರಿಂದ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಎಡಿಸಿ ಶಿವಾನಂದ ಮೂರ್ತಿ ಅವರಿಗೆ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಅನ್ನದಾನಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಜರಿದ್ದರು. ಗಿರೀಶ್ NK/4 ಮಂಡ್ಯ. ಈ ದಿವಸ ಫೆಬ್ರವರಿ 2ನೇ ತಾರೀಕು ನಡೀತಕ್ಕಂಥ ಮಂಡ್ಯ ಮನ್ಮೂಲ್ನ ಚುನಾವಣೆಯಲ್ಲಿ ನಮ್ಮ NDA ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ತಾಲೂಕಿನ ಕಸಬಾ ಹೋಬಳಿಯ ವಡ್ರಳ್ಳಿ ಗ್ರಾಮದ BM ವಿಶ್ವನಾಥ್ರವರು ಹಾಲಿ ಮನ್ಮೂಲ್ ನಿರ್ದೇಶಕರು ಮತ್ತು KMFನ ರಾಜ್ಯದ ನಿರ್ದೇಶಕರು ಅವರು ಮತ್ತೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅವ್ರಿಗೆ ಶುಭ ಆಗಲಿ. ಈ ಚುನಾವಣೆಯಲ್ಲಿ ಈಗಾಗಲೇ ಅವರು 2 ಬಾರಿ ಗೆದ್ದಿದ್ದಾರೆ. ಗೆದ್ದು KMFನಲ್ಲೂ ಕೂಡ ಉತ್ತಮವಾದಂಥ ಕೆಲಸವನ್ನು ನಿರ್ವಹಿಸಿದ್ದಾರೆ. ಮನ್ಮೂಲ್ನಲ್ಲೂ ಕೂಡ ಉತ್ತಮವಾದಂಥ ಕೆಲಸವನ್ನು ನಿರ್ವಹಣೆ ಮಾಡಿ ಮಳವಳ್ಳಿ ತಾಲೂಕಿನಾದ್ಯಂತ ಹಲವಾರು ಹೊಸ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತು ಹಾಲು ಶೇಖರಣೆ ಮಾಡತಕ್ಕಂಥ ಒಂದು ಯಂತ್ರೋಪಕರಣಗಳನ್ನು ಕೂಡ ಕೆಲವು ಉತ್ತಮವಾದಂಥ ಡೈರಿಗಳಿಗೆ ಕೊಡಿಸ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತು ಹಸುಗಳಿಗೆ ಮ್ಯಾಟ್ ಕೊಡ್ತಕ್ಕಂಥದ್ದು ಮತ್ತು ಹಸುಗಳು ತೀರ್ಕೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ಇನ್ಶೂರೆನ್ಸನ್ನು ಕೊಡಿಸ್ತಕ್ಕಂಥ ಈ ರೀತಿಯಾದಂಥ ಎಲ್ಲ ಕೆಲಸಗಳನ್ನು ಕೂಡ ಭಾಳ ಅತ್ಯುತ್ತಮವಾಗಿ 2 ಅವಧಿಗಳಲ್ಲೂ ಕೂಡ ಸಮರ್ಪಕವಾಗಿ ನಿಭಾಯಿಸಿದ್ದಾರೆ. ಅದರಿಂದ ಅವ್ರನ್ನ ನಮ್ಮ ನಾಯಕರಾದಂಥ HD ಕುಮಾರಣ್ಣವರು ಮತ್ತು ದೇವೇಗೌಡಜಿಯವರ ಆಶೀರ್ವಾದದಿಂದ ಇವತ್ತು ರಾಜ್ಯದ KMF ನಿರ್ದೇಶಕರಾಗಿ ಅವ್ರನ್ನ ಆಯ್ಕೆ ಮಾಡಿ ಅಲ್ಲೂ ಕೂಡ ಸುಮಾರು 3-4 ವರ್ಷಗಳ ಕಾಲ ಇವತ್ತು ಆಡಳಿತವನ್ನು ನಡೆಸ್ತಕ್ಕಂಥ 2ನೇ ತಾರೀಕು ಮಂಡ್ಯ ಹಾಲು ಒಕ್ಕೂಟ ಏನು ಚುನಾವಣೆ ಇದೆ ಅದಕ್ಕೆ ನಾನು ಇದು 3ನೇ ಬಾರಿ ಇವತ್ತು ನಾಮಿನೇಷನ್ನ ಸಲ್ಲಿಸಿದ್ದೇನೆ. ಅದಕ್ಕೆ ಮಳವಳ್ಳಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಮತ್ತು ನನ್ನ JDS BJP ಪಾರ್ಟಿಯ ಎಲ್ಲ ಮುಖಂಡರ ಒಂದು ಆಶೀರ್ವಾದದೊಂದಿಗೆ ಈ ಬಾರಿನೂ 3ನೇ ಬಾರಿ ನಾನು ಜಯ ಗಳಿಸ್ತೀನಿ ಅಂತ ಒಂದು ವಿಶ್ವಾಸ ಹಾಗೂ ನಾನು 2 ಬಾರಿ ಮಾಡಿರುವಂಥ ಸೇವೆ ಅದು ಆ ಸೇವೆಗಾಗಿ ಸಾಕಷ್ಟು ರೈತರು ಇವತ್ತು ಏನು ಕಷ್ಟದಲ್ಲಿದ್ದಂಥ ಸನ್ನಿವೇಶದಲ್ಲಿ ಮಳವಳ್ಳಿ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಒತ್ತು ಕೊಟ್ಟು ಆ ಒಕ್ಕೂಟನ ಒಳ್ಳೆ ಉತ್ತಮ ರೀತಿ ತಂದು ಒಳ್ಳೆ ಗುಣಮಟ್ಟದ ಹಾಲನ್ನು ಆ ಸಂಘಕ್ಕೆ ಸರಬರಾಜು ಮಾಡುವಂಥ ಒಂದು ಶಕ್ತಿನ ಮಳವಳ್ಳಿ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ನಾನು ನೀಡಿದ್ದೇನೆ. ನಾನು ಮೊದಲು ಬಂದಾಗ 116 ಸಂಘ ಇತ್ತು. ಇವತ್ತು 10 ವರ್ಷದಲ್ಲಿ ನಾನು ಮಳವಳ್ಳಿ ತಾಲೂಕಲ್ಲಿ 151 ಸಂಘನ ಮಾಡಿದ್ದೇನೆ. ಆ ನಿಟ್ಟಿನಲ್ಲಿ ನನ್ನ ರೈತ ಬಾಂಧವರು ನನಗೆ ಮತ ಕೊಟ್ಟು ನನ್ನ 3ನೇ ಬಾರಿಗೂ ಜಯಶೀಲರಾಗಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಹಾಗೂ JDS BJP ಎಲ್ಲ ನನ್ನ ನಾಯಕರು ನನ್ನನ್ನು ಒಂದು ಮತ ಕೊಡಿಸಿ ಹೆಚ್ಚಿನ ಮತದಿಂದ ನನ್ನ ಜಯಶೀಲರಾಗಿ ಮಾಡ್ತಾರೆ ಒಂದು ನಿಟ್ಟಿನಲ್ಲಿ ನಾನು 3ನೇ ಬಾರಿ ಇವತ್ತು ಸ್ಪರ್ಶಿದ್ದೀನಿ. ಮುಂದಿನ 5 ವರ್ಷ ನಾನು ಈ ರೈತರಿಗೋಸ್ಕರ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತಿಳಿಸ್ತಾ, ಹಾಗೆಯೇ ನಾನು KMF ನಿರ್ದೇಶಕರಾಗಿದ್ದಾಗಲೂ ಈ 5 ವರ್ಷದಲ್ಲಿ ಸಾಕಷ್ಟು ಮಂಡ್ಯ ಜಿಲ್ಲೆಗೆ ಅಭಿವೃದ್ಧಿಯಾಗಿರ್ಬೋದು. ಹಾಗೆ ಮಂಡ್ಯ ಜಿಲ್ಲೆಗೆ ನಾವು ಒಂದು ಪ್ರಮುಖವಾದ ಒಂದು ಕೊಡುಗೆನ ಕೊಟ್ಟಿದ್ದೀನಿ ನಾನು KMF ನಿರ್ದೇಶಕರಾದ ಮೇಲೆ. ಯಾಕೆ ಅಂದರೆ ಮಂಡ್ಯ ಜಿಲ್ಲೆ ಹೈನುಗಾರಿಕೆಯಲ್ಲಿ 1ನೇ ಜಿಲ್ಲೆ 10